ಇದುವರೆಗೆ ಇನ್ನೂ ಕಾಪಾಡ್ಕೊಂತ ಬರ್ತಾ ಇದ್ದಾರೆ ಅಂದರೆ ನಮಗಿನ್ನ ನೇಚರು ಭಾಳ ಕೊಡ್ತಾಯಿದೆ, ಬಟ್ ನಾವು ಅದನ್ನು ಉಳಿಸ್ಕೊತ ಇಲ್ಲ, ಅದೇ ಸಮಸ್ಯೆ. ಬಟ್ ಈಸ್ ವೆರಿ ಗುಡ್ ಪ್ಲೇಸ್. ಯಾವಾಗಾದರೂ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಬಟ್ ನೀವು ಇಲ್ಲಿ ಒಂದು ಇದನ್ನೇ ಬೇರೆ ಒಂದು ಸ್ವ್ಯಾಗ್ ಇದೆ ಇಲ್ಲಿ ನೋಡ್ರಿ. ಇಲ್ಲೆಲ್ಲ ಹೆಂಗಿದೆ, ಈ ಕಡೆಲ್ಲ ರೈಟು, ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಚೆಂದ ಇದೆ. ಬಂಡೀಪುರ್ ಹುಲಿ ಸುರಕ್ಷಿತ ಪ್ರದೇಶ. ಲಾಗ್ ಮಾಡೋದಂದರೆ ತುಂಬ ಇಷ್ಟ ಗಾಯ್ಸ್, ಬಟ್ ಮಗ ಫೇಸು ಕಟ್, ಬಟ್ ವಿಡಿಯೋ ಇದರಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಭಾಳ ಇಷ್ಟ ಲಾಗ್ ಮಾಡ್ಬೇಕಂತ, ತುಂಬ ದಿನ ಟ್ರೈ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಗಾಡ್ ಪ್ರಾಮಿಸ್ ಹೇಳ್ತೀನಿ, ಏನು ನೇಚರು ಅಂದರೆ ಗುರು, ಹೇಳ್ಬೇಕಂದ್ರೆ ಎರಡು ಕಣ್ಣು ಸಾಲಲ್ಲ. ಇಲ್ಲೇ ಬಂದು ಇದ್ಬಿಡ್ಬೇಕೇನೋ ಆ ಥರ. ಆ ಊಟಿ ಸ್ವ್ಯಾಗ್ ಇದೆ, ಅಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ, ನನಗೆ ಎಷ್ಟಾಗುತ್ತೆ ಅಷ್ಟು. ಬಟ್ ನೇಚರ್ ಮಾತ್ರ ಇಸ್ ಗುಡ್, ವೆರಿ ಗುಡ್ ಗುರು. ಏನು ಗುರು ನೇಚರ್ ಇದು ಹೇಳೋಕ್ಕೆ, ವರ್ಣಿಸೋಕ್ಕೆ ಸಾಧ್ಯ. ನವಿಲು ನೋಡ್ರಿ ಗಾಯ್ಸ್, ನವಿಲು ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಇದಂತೂ ಎಲ್ಲ ಕಡೆ ಸಿಗುತ್ತೆ, ನಿಮಗೇನು ಇದೆ ಅಂತೇನಿಲ್ಲ. 200% ಎಲ್ಲ ಕಡೆನೂ ಇದು ಸಿಗುತ್ತೆ. ನವಿಲು ನೋಡಿರ್ತೀರ, ಇದೇನು ಸ್ಪೆಷಲ್ ಏನಿಲ್ಲ. ಬಟ್ ನೋಡಿ, ಇದೊಂದು ಸಲ ನೋಡ್ಕೊಳ್ಳಿ, ಎಷ್ಟು ಚೆಂದ ಐತಲ್ವಾ, ಸೂಪರ್. ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ನಮ್ಮ ಸಾರವರು ಬಾಟ್ಲು ಎಲ್ಲ ಅಲ್ಲೇ ಬಿಸಾಕ್ ಬಂದರೆ ಎಂಟ್ರೆನ್ಸಲ್ಲಿ, ಎಲ್ಲರೂ ಯಾಕೆ ಅದು ಮಾಡಲ್ಲ ಅಂತ ನನಗೆ ಅದು ಕಾಡ್ತಾಯಿತ್ತು ನೋಡ್ರಿ. ಆದರೂ ಕೂಡ ಎಲ್ಲಾದರೂ ಅಲ್ಲಿ ಪ್ಲಾಸ್ಟಿಕ್ ಇದೆ, ವಾಟರ್ ಬಾಟ್ಲ್ ಇದೆ. ನಮ್ಮ ಜನಕ್ಕೆ ಏನು ಹೇಳಿದ್ರು ಕೂಡ ದೇವ್ರನಾಗ ಅರ್ಥ ಮಾಡಲ್ಲ ಗುರು. ಇನ್ನೂ ಇರೋದನ್ನೆಲ್ಲ ಹಾಳು ಮಾಡೋಕ್ಕೆ ನೋಡ್ತಾರೆ ಹೊರತು ಅದನ್ನು ನಾವು ಇನ್ನೂ ಮುಂದಕ್ಕೆ ತಗೊಂಡು ಹೋಗಕ್ಕಂತ ಯಾವುದೇ ರೀತಿಯಿಂದ ಆಲೋಚನೆ ಮಾಡಲ್ಲ. ಅದೇ ಒಂದು ಸಮಸ್ಯೆ ನೋಡ್ರಿ ಗುರು, ಎಷ್ಟು ಚಂದ. ಬಟ್ ಹಾಗೆ ಹೇಳ್ತಾ ಇದ್ದಲ್ಲ ಪ್ಲಾಸ್ಟಿಕ್ ಬಗ್ಗೆ, ಎಲ್ಲ ಕಡೆ ನೋಡ್ರಿ ವಾಟರ್ ಬಾಟ್ಲ್ ಆದ್ರೂ ಬಿದ್ದಿರುತ್ತೆ. ಒಂದು ಪ್ಲಾಸ್ಟಿಕ್ ಅಂತೂ ಏನು ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ನೀವು ಎಷ್ಟು ಅವಾಯ್ಡ್ ಮಾಡ್ತೀನಂದ್ರೂ ನಮ್ಮ ಜನಗಳು ಅದನ್ನು ಇದನ್ನು ಮಾಡೋಕ್ಕಂತೂ ನೋಡಲ್ಲ. ಬಟ್ ಇದಕ್ಕೆ ಏನಾದರೂ ಒಂದು ಪರಿಹಾರ ತೊಗೋಬೇಕು ಇದಕ್ಕೆ, ಹಂಗಂದ್ರೇ ಇದಾಗೋದು. ಬಟ್ ಏನು ನೇಚರ್ ಗುರು, ಸುಂದರ ನೇಚರು, ವಂಡರ್ಫುಲ್. ಬಟ್ ಈ ಕಡೆಗೆಲ್ಲ ಬಂದಾಗೆಲ್ಲ ಏನು ಖುಷಿ ಆಗುತ್ತೆ ಅಂದರೆ, ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಕೂಡ ಒಂದು ಕ್ಷಣ ಮರ್ತುಬಿಟ್ಟು ನೆಮ್ಮದಿ. ಟೈಮು ಈ ಪ್ಲೇಸಲ್ಲಿ ನನಗೆ ಸ್ಪಾಟ್ ಆಗಿತ್ತು ಆನೆ. ಟೈಮ್ ಬಂದಾಗ ಇದರಲ್ಲಿ ಸ್ಪಾಟ್ ಆಗಿತ್ತು. ಇಲ್ಲಿಂದ ಹುಲಿ ಇರುತ್ತೆ ಅಂತ ಸ್ಪಾಟು. ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಹುಲಿ ಇರುತ್ತೆ ಅಂತ ಹಾಕಿದ್ದಾರೆ ಬೋರ್ಡು. ನೋಡಬೇಕು, ಸಿಕ್ಕಿದ್ರಂತೂ 200% ನಿಮಗೆ ತೋರ್ಸೋಕ್ಕಂತೂ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಬಟ್ ಇಂಗ್ಲೀಷು ಅಷ್ಟು ಇದರಿಲ್ಲ. ಬಟ್ ಮಿಕ್ಕಿದ್ರಲ್ಲಂತೂ ಓಕೆ ಗಾಯ್ಸ್. ಇದು ಗಾಡಿ ಎಷ್ಟು ದಿನದಿಂದ ನೋಡಿದ್ದೀನಿ ಗೊತ್ತಾ? ಟೈಮ್ ಬಂದಾಗೂ ಈ ಗಾಡಿ ಯಾವ ಥರ ಸುಟ್ಟೋಗಿದೆ ನೋಡಿ ಗಾಯ್ಸ್, ಕಾಣಿಸ್ತಾ ಇದೆಯಾ? ಸಿಕ್ಕಾಪಟ್ಟೆ. ಅದಕ್ಕೆ ಯಾವುದು ಹೆಂಗೆ ಆಯಿತೋ ಏನೋ ಅಂತೂ ಗೊತ್ತಿಲ್ಲ. ಈ ಫಾರೆಸ್ಟಲ್ಲಿ ನನಗೆ ಅದೇ ಒಂದು ಸ್ವಲ್ಪ ಅನುಮಾನ ಆಗ್ತಾಯಿತ್ತು. ಟೈಮ್ ಕೂಡ ಅದು ಇಲ್ಲೇ ಇದ್ದಿದ್ದು ಗಾಡಿ, ಬಟ್ ಅದೇನಕ್ಕೂ ತೆಗೆದಿಲ್ಲ ನೋಡಿರಿ. ಎಡಕ್ಕೆ ಈಗಲಿಂದ ಸ್ವಲ್ಪ ಬಂಡೀಪುರ ಹುಲಿಯ ಸುರಕ್ಷಿತ, ಇಲ್ಲಿಂದ ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಕರುಗಳು ಭಾಳ ಹುಷಾರಾಗಿ ಹೋಗ್ಬೇಕು. ಯಾವಾಗಾದರೂ ಬಂದರೆ ನಿಧಾನ ಹೋಗ್ರಿ, ಆರನ್ನು ಹೊಡಿಯೋಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ಪ್ರಾಣಿಗಳಿಗೆ ತೊಂದರೆ ಆಗೋದು ಬೇಡ, ಅವಿಂದ ನಮಗೆ ತೊಂದರೆ ಆಗೋದು ಬೇಡ. ಈಗ ಜಸ್ಟ್ ಕಾಡೆಮ್ಮೆ ಸ್ಪಾಟ್ ಆಯಿತು, ನಿಮಗೆ ತೋರ್ಸೋಕ್ಕಾಗಿಲ್ಲ. ಜೊತೆಗೆ ಇರ್ತೀನಿ ಅಂತ ಹೇಳ್ದವರೆಲ್ಲ ಬಿಟ್ಟು ಹೋಗ್ಬಿಟ್ರೆ ಗಾಯ್ಸ್. ಅದೊಂದು ಮನಸ್ಸಿಗೆ ಭಾಳ ನೋವು ಹಚ್ಕೊಂಡಿದ್ದೆ. ದೇವ್ರನ್ನ ಒಳ್ಳೆ ಟೈಮಲ್ಲಿ ನನಗೆ ಈ ಟ್ರಿಪ್ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಎಂಜಾಯ್ ಮಾಡ್ತೀನಿ ಲೈಫಲ್ಲಿ. ನನ್ನ ಬಿಟ್ಟು ಹೋದವ್ರು, ನಾನು ಒಂದು ಸ್ಟೇಜಿಗೆ ಬಂದಾಗ ಅವರಿಗೆ ಅನ್ಕೋಬೇಕು ಅವ್ರು ನನ್ನ ಬಗ್ಗೆ. ಬಟ್ ಭಾಳ ಮನಸ್ಸಲ್ಲಿ ಅದೊಂದು ಕೊರಗ್ತಾಯಿದೆ ಗಾಯ್ಸ್. ಯಾರಿಗೆ ನಾನೇನು ಮೋಸ ಮಾಡಿಲ್ಲ, ಇದನ್ನು ಮಾಡಿಲ್ಲ. ಬಟ್ ಅದು ಏನಕ್ಕೆ ಆ ಥರ ಮಾಡೋಗ್ತಾರೋ ಏನೋ ಒಂದು ಗೊತ್ತಿಲ್ಲ. ಒಂದು ಟೈಮ್ ಎಲ್ಲರೂ ಚೆನ್ನಾಗಿರ್ತಾರೆ, ಬಟ್ ಇದ್ದಕ್ಕಿದ್ದಂಗೆ ಅವ್ರಿಗೆ ಏನಾಗುತ್ತೋ ಏನೋ ಒಂದು ಗೊತ್ತಿಲ್ಲ ಗಾಯ್ಸ್. ಸುಮ್ಮನೆ ಒಂಥರ ವಿತ್ ಸೆಕೆಂಡಿಗೆ ಅವರು ಇದನ್ನೇ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ. ಅದು ಹೆಂಗೆ ನಮಗೆ ಬರಲ್ಲ ಗಾಯ್ಸ್. ಅದು ದೇವ್ರನಿಗೆ ಅದು ಇವತ್ತುವರೆಗೂ ಅದು ನನಗೆ ಅದು ಏನು ಅಂತಲೇ ಮನ್ಸಿಗೆ ಭಾಳ ಆಟ ಆಗುತ್ತೆ ನೋಡಿ. ಜಿಂಕೆಗಳು ನೋಡಿರಿ, ಜಿಂಕೆಗಳು ನೀವು ರೋಡಿಗೆ ಅಂದ್ರೆ ಎಷ್ಟು ಬೇಕು ನಿಮ್ಗೆ ಜಿಂಕೆಗಳು ಸಿಗ್ತವೆ. ಏನೋ ಹೇಳ್ತಾ ಇದ್ದೆ ಟಾಪಿಕ್ಕು, ಹೇಳ್ತೀನಿ ಅದನ್ನು ಒಂದು ದಿವಸ ಲಾಗ್ ಮಾಡ್ತೀನಿ ಗಾಯ್ಸ್. ಇದು ನೋಡಿ ಟೈಮ್ ಎಷ್ಟಾಗಿದೆ, ವೆದರ್ ನೋಡಿ ಹೆಂಗಿದೆ.
425